one camera angle, audio clarity, petrol ಆಯಿತು. ಈ ಆ್ಯಪಲ್ಲಿ ಕನೆಕ್ಟ್ ಮಾಡ್ಕೊಂಡು ಆ್ಯಂಗಲ್ ಚೆಕ್ ಮಾಡ್ಕೊಡೋಣ. ಅದು ಯಾವಾಗಲೂ ಬೈಕರ್ಸ್ ಇದನ್ನು ಮಾತ್ರ ಪ್ರಾಪರಾಗಿ ಮಾಡ್ಕೋಬೇಕು. ಆ್ಯಂಗಲ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಗೊತ್ತಾಗುತ್ತೆ. ಸ್ಟಾಪ್ ರೆಕಾರ್ಡಿಂಗ್. ಟರ್ಮ್ ಪ್ಲಾನಿಂಗ್ ಕರೆಕ್ಟಾಗಿ 81 ಕಿಲೋಮೀಟ್ರ್ ಇದೆ. ಓಕೆ, ಮೈಸೂರು ಎಕ್ಸಾಕ್ಟ್ ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆ, ಎಕ್ಸಾಕ್ಟ್ ಟುವರ್ಡ್ಸ್ ಜಿ ಪಿ ಫಾರ್ಚೂನ್ ಹೋಟೆಲ್ ಇಂದ ಹೋಗಿ ಡೈರೆಕ್ಟು ಟಿ ನರಸೀಪುರ ರೋಡ್ಗೆ ಕನೆಕ್ಟ್ ಆಗೋಣ. ಓಕೆ, ಮಾತ್ರ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲು ಹಾಕ್ಸಾಯಿತು. ಜೈ ಚಾಮುಂಡಿ. ಬೆಟರ್ ಫುಲ್ ಕಂಪ್ಲೀಟ್ ವೀಡಿಯೋ ಆಗಿರೋದು. ಓ
ಟಿ ಪಿ ನಗರ ಕೊಳ್ಳೇಗಾಲ ಸ್ಟ್ರೈಟು. ಥಂಡರ್ಬರ್ಡ್ ಸಿಕ್ಕಿಂಗ್ ಏನಾದ್ರು ಹೇಳಿ, ಸಿಕ್ಕಿಂಗ್ ಥಂಡರ್ಬರ್ಡ್ ಸಿಕ್ಕಿಂಗ್ ಪೋಸ್ಚರ್ ಇದು ಯಾವುದು ಸೆಟ್ ಆಗಲ್ಲ. ಯಾರು ಕಾಲ್ ಮಾಡ್ತಿರಲ್ಲಪ್ಪ. ಹಲೋ, ಕೊಳ್ಳೇಗಾಲ ಯೂಸು ಇದು ಮಾಡೋದು ತಗೋಬೇಕು, ಇಲ್ಲಾಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಫೋನ್ ಆನ್ಸರ್ ಮಾಡೋಕ್ಕೂ ಆಗಲ್ಲ, ಎಲ್ಲ ಟೈಮ್ ಬ್ಲೌಸ್ ರಿಮೂವ್ ಮಾಡಬೇಕಾಗುತ್ತೆ. ಗರ್ಗೇಶ್ವರಿ ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. 20 ಕಿಲೋಮೀಟರ್ಸ್ ಗರ್ಗೇಶ್ವರಿಗೆ ಹೋಗ್ತೀನಿ. ರೋಡ್ ಮಾತ್ರ ಕೊಳ್ಳೇಗಾಲ ರೋಡ್ ತುಂಬ ಚೆನ್ನಾಗಿದೆ. ಸೊ ನೀವು ಇದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ BRLಸ್ಗೆ ಹೋಗಬೇಕು ಅಂತಂದರೆ ಆರಾಮಾಗಿ ಹೋಗ್ಬೋದು. ರೋಡ್ ಯಾವುದೇ ಥರದ ಸಮಸ್ಯೆ ಇಲ್ಲ. ಮೈಸೂರು ಟು ಟಿಲ್ ಕೊಳ್ಳೇಗಾಲ ತನಕ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಹೇಳ್ತೀನಿ, ನೋಡೋಣ. ಬಟ್ ಏನು ಬರ್ತಾ ಇಲ್ಲೆಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದರೆ ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ. ನಿಜ, ನಾವು 10 ಇಯರ್ಸ್ ಬ್ಯಾಕ್ ಇಲ್ಲಿ ಓಡಾಡಬೇಕಾದ್ರೆ ಏನೂ ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ. Stop recording.
Nargeshwari 5 kilometers. ಕೊಳ್ಳೇಗಾಲ, ಬನ್ನೂರು, ಮಳವಳ್ಳಿ, ಟಿ ನರಸೀಪುರ ಇಷ್ಟು ಕಡೆಗೆ ಇದೆ. ಕೊಳ್ಳೇಗಾಲ, ಟಿ ನರಸೀಪುರ ರೋಡ್, ಕೊಳ್ಳೇಗಾಲ. ಟಿ ನರಸೀಪುರ ಬಸ್ ನಿಲ್ದಾಣ. ಇದು ಫೇಮಸ್ ಟೆಂಪಲ್ ಕಬಡ ದೇವರ ಟೆಂಪಲ್. ಲೆಫ್ಟ್ ಹೋದರೆ ಕೊಳ್ಳೇಗಾಲ, ಸ್ಟ್ರೈಟ್ ಚಾಮರಾಜನಗರ, ವಯ ಚಾಮರಾಜನಗರ ರೋಡ್ಗೆ ನಾವು ಕನೆಕ್ಟ್ ಆಗಬೇಕು PRLಸ್ಗೆ ಹೋಗ್ಬೇಕಂದ್ರೆ. ಲೆಫ್ಟ್ ತೊಗೊಂಡು PRLಸ್ಗೆ. ಇದು ರೋಡ್ ಚೆನ್ನಾಗಿದೆ, ರೋಡಲ್ಲೆಲ್ಲ ಸೂಪರ್ ಆಗಿದೆ. ಪೂರ್ಣಯ್ಯ ಅಪೋಸಿಟ್ ಕಾಣಿಸ್ತಿರೋದೇ PRLಸ್. ರೋಡ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಕದಾಗಿ ಕಾಣಿಸ್ತದೆ. ಎಲ್ಲ ಕಡೆ ಸ್ಪೀಡ್ ಲಿಮಿಟ್ ಕ್ಯಾಮ್ರಾಗಳು ಹಾಕ್ಬಿಟ್ಟಿದ್ದಾರಪ್ಪ. ಫುಲ್ ಕಂಪ್ಲೀಟ್
ಹಾಕಿದ್ದಾರೆ ಅನ್ಕೋತೀನಿ. ತುಂಬ ಜೋಳದ ಗಿಡಗಳಿದೆ, ತುಂಬ ತುಂಬ ಕಬ್ಬು ಜೋಳ. ವೆಲ್ಕಮ್ ಟು ಪಂಚಾಯತ್ ಯಳಂದೂರು. ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿ ಡೆವಲಪ್ ಆಗಿದೆ. ಡೇ ಬೈ ಡೇ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಯಳಂದೂರು ಗೌರ್ಮೆಂಟ್ ಬಸ್ ಸ್ಟಾಪಾ? ಎಸ್, ಗೌರ್ಮೆಂಟ್ ಬಸ್ ಸ್ಟಾಪ್ ಆಫ್ ಯಳಂದೂರು. ಕರಾರಸ್ವಾಮಿ ಹೋಗಿ ಅಮ್ಮ ಹೋಗಿ. DRLs ನೋಡಿ, ರೈಟ್ ತೊಗೋಬೇಕಿಲ್ಲ. DRLಸ್ಗೆ ಹೋಗೋರು ರೈಟ್ ತಗೋಬೇಕು. ಬಿಳಿಗಿರಿ ರಂಗನ ಬೆಟ್ಟ. ಓ, ಈ ಥರ ಇದೆ ರೋಡ್ ಇದೆ. ಫುಲ್ ಕಂಪ್ಲೀಟ್ ಊರೊಳಗೆ ಬರ್ಬೇಕು ಅನ್ಸುತ್ತೆ ಇದು. DRLಸಿಗೆ ಬರಬೇಕು ಅಂದರೆ ಇದು ಫುಲ್ ಊರೊಳಗೆ ಬರಬೇಕು. ಲಾಸ್ಟ್ ಟೈಮ್ ಬಂದಿದ್ದೆ, ಮರ್ತೋಗಿದೆ. ತುಂಬ ವರ್ಷ ಆಯಿತು, ಮರ್ತೋಗಿದೆ. ಇದೇ ರೂಟಲ್ಲಿ ಹೋಗಿದ್ದೀನಿ ಅಂದ್ಕೊಳ್ತೀನಿ. ಸ್ವಲ್ಪ ಅದ್ರ ಹೋದ್ಮೇಲೆ ಮ್ಯಾಪ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ರೂಟಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಮರ್ತೋಗಿದೆ. ಫುಲ್ ಕಬ್ಬು ತುಂಬ್ಕೊಂಡು ಲಾರಿ, ಹೆವಿ ಲಾರಿಗಳು ಬರ್ತಾರೆ. ಸ್ಟ್ರೈಟ್ ಬೆಳಿಗ್ಗೆ ರಂಗನಬೆಟ್ಟ, ಸ್ಟ್ರೈಟ್ ಕರೆಕ್ಟ್ ಕನ್ಫರ್ಮ್. ಓ ಮೈ ಗಾಡ್, ವ್ಯೂ ನೋಡಿದ್ರು ಏನು ಸಖತ್ತಾಗಿದೆ. ವ್ಯೂವೇ ತುಂಬ ಚೆನ್ನಾಗಿದೆ. ಯಾರು ವೈಬ್ಸೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಮೈಸೂರಿಂದ 100 ಕಿಲೋಮೀಟರ್ಸ್ ಈ ಸರೌಂಡಿಂಗಲ್ಲೇ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ಕಡೆ. ಯಳಂದೂರು ಪಂಚಾಯತಿ ಲಾಸ್ಟ್ ಆಗುತ್ತೆ. ಇಲ್ಲಿಂದ 24 ಕಿಲೋಮೀಟರ್ಸ್ DRLs ಇದೆ. DRLs ಬೋರ್ಡ್ ಕಾಣಿಸ್ತಿದೆ. ಆ DRLs 24 ಕಿಲೋಮೀಟರ್ಸ್ ಇದೆ ಅಲ್ಲಿದೆ ಎಕ್ಸಾಕ್ಟ್. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಯಳಂದೂರ್ದು ಸ್ಟಾಪ್ ಆದ ತಕ್ಷಣ ಇಲ್ಲೇ ನಿಮಗೆ ಆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪೆಟ್ರೋಲ್ ಬಂಕ್ ಕೂಡ ಇದೆ ನಿಯರ್ ಬೈ. ಇಲ್ಲೇ ಪೆಟ್ರೋಲ್ ಬಂಕ್, ಒಂದು ಪೆಟ್ರೋಲ್ ಇಲ್ಲ ಅಂದರೆ ಇಲ್ಲೇ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ನಗರ ಪೆಟ್ರೋಲ್ ಬಂಕ್ ಕೂಡ ಇದೆ. ಇಲ್ಲೇನು 23 ಕಿಲೋಮೀಟರ್ಸ್ DRLs ಅಂತ ತೋರಿಸ್ತಾ ಇದೆ ಎಕ್ಸಾಕ್ಟ್. ಒಳಗಡೆ ಫಾರೆಸ್ಟ್ ಒಳಗಡೆ ಬರ್ತಾ ಇದ್ದೀವಿ ಅನ್ನೋ ಇದರಲ್ಲೇ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಆ ಕೋಲ್ಡ್ ಬ್ರೀಸ್ ಬರೋದು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಓ, ಫಸ್ಟ್ ಹಾಸ್ಪಿಟ್ಲ್ ಕೂಡ ಇದೆ ಇಲ್ಲ ನಿಯರ್ ಬೈ. ಒಳ್ಳೆ ಮನೆ ಇದು ಮಾಡ್ಕೊಂಡಿದ್ದಾರೆ ಜನ.
ಹೈಯೆಸ್ಟ್ ಫಾರ್ಮರ್ಸೇ ಓಡಾಡ್ತಾರೆ ಇಲ್ಲಿ ಜಾಗದಲ್ಲ. ಕೃಷ್ಣಪುರ ಅಂತ ಹೇಳಿ ಒಳಗಡೆ ಎಷ್ಟು ಚೆನ್ನಾಗಿದೆ ಈ ಕಂಪ್ಲೀಟ್ ವಿಲೇಜ್. ಕಂಪ್ಲೀಟ್ ಹಳ್ಳಿ ಫೀಲೇ ಇದೆ ಫುಲ್ ಕಂಪ್ಲೀಟ್. ಪ್ರೌಢಶಾಲೆ ಇಲ್ಲೆಲ್ಲಿ ತೊಗೊಬೇಕು? BR ಹೆಲ್ತ್ ಟೆಂಪಲ್ ಇಲ್ಲಿ ಲೆಫ್ಟ್ ತೊಗೊಬೇಕಾ? ಎಸ್, ಲೆಫ್ಟ್ ತೊಗೊಬೇಕಿಲ್ಲ. ಇಲ್ಲಿ ಗಿರಿರಂಗನ ಹಿಲ್ಸ್ ಲೆಫ್ಟ್. ಹಾಂ, ಯಾವ ಕಡೆ ಗಂಟಾಗುತ್ತೆ? ರೋಡ್ ಕನ್ಫ್ಯೂಸ್ ಒಂದು ಆಗಬಾರ್ದು ಅಷ್ಟೇ. ಕ್ಲೀನಾಗಿ ನೋಡ್ಕೊಂಡು ಬರಬೇಕು. ಇದರಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತದೆ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಆ ಒಂದು ಇದೇ ಸೂಪರಾಗಿದೆ. ಇಲ್ಲಿಂದ ನೋಡಿದ್ರೆ ನೋಡಿ, ಯಪ್ಪ ಸ್ವರ್ಗ. ಸೂಪರಾಗಿ ಕಾಣಿಸ್ತದೆ. ಇದೇ ಫುಲ್ ಕಂಪ್ಲೀಟ್ BR ಹಿಲ್ಸ್ದು ವೆಲ್ಕಮ್ ಜಾಗ. ಆಲ್ಮೋಸ್ಟ್ ಒನ್ ಕ್ಲಿಕ್ ತಗೊಳ್ಳೋಣ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಎಷ್ಟು ಬರ್ತಾ ಇದೆ? wonderful weather. ಸೋಲೋ ರೈಡಲ್ಲಿ ಹೋಗೋ ಮಜಾನೇ ಬೇರೆ. ಎಲ್ಲ ಸ್ಟೋನ್ಸ್ ಎಲ್ಲ ಇದೆ ಅನಿಸುತ್ತೆ. ಸ್ಟೋನ್ಗಳೆಲ್ಲ ಇದೆ. ಬಸ್ ಸ್ಟ್ಯಾಂಡ್ ನೋಡ್ರಪ್ಪ. ಎಷ್ಟು ಚೆನ್ನಾಗಿದೆ. ಬಟ್ ಮಳೆ ಇಲ್ಲ ಇಲ್ಲಿ, ಮಳೆನೂ ಬಂದಿಲ್ಲ. ಮರ ಎಲ್ಲ ಕಟ್ ಮಾಡಿದರೆ ಸ್ವಲ್ಪ, ಇನ್ನೂ ಮರ ಜಾಸ್ತಿ ಇತ್ತು, ಮರ ಕಟ್ ಮಾಡಿದರೆ ಸ್ವಲ್ಪ ಮರಗಳು. ಇದೇ ಗ್ರೀನ್ ವೈಬಲ್ಲೇ ಇರುತ್ತೆ ಹಿಂಗೆ.
ಸಲ ಕಾಣಿಸುತ್ತೆ. ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ, ಅದೊಂದು ತುಂಬ ಇಷ್ಟ ಆಗುತ್ತೆ. ಇನ್ನು ತುಂಬ ಬುಡಕಟ್ಟು ಜನಾಂಗದವರು ಇರಬೇಕು ಅನಿಸುತ್ತೆ ಇಲ್ಲಿ. ತುಂಬ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ. ಏನು ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ. ನೀರೇ ಕಡಿಮೆ ಗುರು, ಚಾಮರಾಜನಗರ ಈ ಕಡೆ ಸೈಡಲ್ಲಿ ನೀರೇ ಕಡಿಮೆ, ಅದರಲ್ಲೂ ಇಷ್ಟು ಚೆನ್ನಾಗಿ ವ್ಯವಸಾಯ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಗ್ರೇಟ್. ಕರೆಕ್ಟ್ ತಾನೆ? ಹೌದು. ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿರೋ ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳಿದೆ ಇಲ್ಲಿ. ಸೊ ಓಲೋ ರೈಡ್ ಬರೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಲೊಕೇಶನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ವೆಲ್ಕಮ್ ಟು ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿ. ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಸುಸ್ವಾಗತ ಅಂತ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ಮಲ್ಲಾರಿ. ಎಸ್, ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್ ಇದು ನೋಡಿ, ಇಲ್ಲಿ ಹಾಕಿದ್ದಾರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಟೈಮಿಂಗ್ಸು. ಎಂಟ್ರಿ ಎಂಟ್ರಿ ಮಾಡಿಸ್ಬೇಕಾ? ಹಾಂ ಕೊಡ್ತೀನಿ. ₹10 ಪೇ ಮಾಡಬೇಕಾ ಸರ್ ರೆಗ್ಯುಲರು ಇಲ್ಲಿ ಬಂದವರು ಯಾರಿದ್ದಾರೋ? ಎಂಟ್ರೆನ್ಸ್ ಫೀಸು. ಅಂದರೆ ವೀಕೆಂಡ್ ಮಾತ್ರ ಬರ್ತಾರೆ ಅನ್ಸುತ್ತಲ್ಲ ತುಂಬ ಜನ. ಚೇಂಜ್ ಇದೆಯಾ? ಗಣಪತಿ ಕಾಪಾಡಪ್ಪ. ಕಾಪಾಡಪ್ಪ ಅರ್ಚಕ್ರೆ, ಅಲ್ಲಿ ಇದಕ್ಕೆ ಒಂದು ಮಂಗಳಾರತಿ ಕೊಟ್ಬಿಡಿ. ನಮಸ್ಕಾರ. ಧನ್ಯವಾದ. ಫೋಟೋ ತಗೋಬೋದಾ? ತುಂಬ ಚೆನ್ನಾಗಿದೆ ಎಂಟ್ರೆನ್ಸಲ್ಲೇ, ಒಳ್ಳೆ ವೈಬ್ ಟೆಂಪಲ್. ಗಣಪತಿ ಎಲ್ಲ ವಿಘ್ನ ವಿನಾಶ ಮಾಡೋ ಗಣಪತಿ ಮಾಡಪ್ಪ. ಆ್ಯಂಡ್ ಇಲ್ಲಿ ಇನ್ನೊಂದು ಇದು ಮಾಡಿದ್ದಾರೆ. ಹಾಂ ಸರ, ಹಾಕ್ತೀನಿ. ಆ್ಯಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ ಸೈನೇಜ್ಗಳು ಹಾಕಿದ್ದಾರೆ. ಮತ್ತು ಯಾವುದು ಫೀಡ್ ಮಾಡಬಾರ್ದು, ಏನಕ್ಕೂ ಫೀಡ್ ಮಾಡಬಾರ್ದು ಅಂತ ಒಂದು ಸೈನೇಜ್ ಕೂಡ ಹಾಕಿದ್ದಾರೆ. ನೋ ಫೀಡಿಂಗ್ ಫಾರ್ ಎನಿ ಅನಿಮಲ್ಸ್. ಇಲ್ಲಿ ಬಂದು ಏನಿದೆ ಅದನ್ನು ರೂಲ್ಸ್ ಮಾತ್ರ ಫಾಲೋ ಮಾಡಬೇಕು. ಯಾವುದೇ ಇದನ್ನು
ಇದು ಮಾಡಬಾರ್ದು. ಸರ್ ಇರ್ತಾರೆ, ಸರ್ಗೆ ಯಾವಾಗಲೂ ನಿಮಗೆ ಇದು ಮಾಡ್ತಾರೆ, ಟಿಕೆಟ್ ಕೊಡ್ತಾರೆ, ಅವರೇ ಟಿಕೆಟ್ ಕೊಡೋರು ಸರ್ರು ರೆಗ್ಯುಲರು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ವೆಲ್ಕಮ್ ಟು ಅನ್ ಅಡ್ವೆಂಚರ್ ಲೈಫ್ ಟೈಮ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ಹೇ ಮೈ ಡಿಯರ್ BK ಟೆಕ್ ಆ್ಯಂಡ್ ಟ್ರಾವೆಲ್ ಬ್ಲಾಗರ್ಸ್, ಎಲ್ಲ ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾವು ಇವತ್ತು ಮೈಸೂರಿಂದ BRLs ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ವರ್ಗ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡೋಣ ರೋಡಲ್ಲಿ ಏನು ಸಿಗುತ್ತೆ, ಹೋಗೋ ದಾರಿಲಿ ಏನು ಸಿಗುತ್ತೆ ಅದನ್ನು ನಿಮಗೆ ನಾನು ತೋರ್ಸೋಕ್ಕೆ ಮ್ಯಾಕ್ಸಿಮಮ್ ಇದು ಮಾಡ್ತೀನಿ. ರೆಗ್ಯುಲರ್ ಜಿಂಕೆಗಳು ಕಾಣಿಸ್ತಾಯಿತ್ತು, ಜಿಂಕೆಗಳು ಕಾಣಿಸ್ತಾ ಇಲ್ಲ ಅಲ್ಲಿ. ಅದೇ ತುಂಬ ಬೇಗ ಬರಬೇಕಾಗಿತ್ತು. ನಾನು ಆಲ್ಮೋಸ್ಟ್ 11 o'clock ಆಗೋಯ್ತು ನನ್ನ ಬರೋಷ್ಟರಲ್ಲಿ ಇಲ್ಲಿಗೆ. ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನ, ಆರಾಮಾಗಿ ಹೋಗೋಣ. ವಾವ್, my God. ಟೂ ವೀಲರಲ್ಲಿ ನಿಮಗೆ ಸೋಲೋ ರೈಡು ಈ ಥರ ಒಬ್ಬರವರ ತುಂಬ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಯಾವ ಪ್ರಾಣಿ ಸಿಗುತ್ತೋ ಇಲ್ವೋ, ಮತ್ತೊಂದು ಕಾಡಲ್ಲಿ ಒಬ್ಬರೇ ಗಾಡಿ ಓಡಿಸ್ಕೊಂಡು ಹೋಗೋ ಒಂದು ಫೀಲೇ ಬೇರೆ ಥರ ಇರುತ್ತೆ. ಸೀರಿಯಸ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ಎಲ್ಲರೂ ಜಾಸ್ತಿ ನೀರಿರ್ತಿತ್ತು, ಇಲ್ಲಿ ನೀರು ಇಲ್ಲ. ಬಟ್ ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ. ಯಾವುದೇ ಪ್ರಾಣಿ ಬಂದರೂ ಏನೇ ಬಂದರೂ ತುಂಬ ದೂರದಲ್ಲಿರಬೇಕು ನೀವು, ತುಂಬ ಹತ್ರಕ್ಕೆ ಹೋಗಬಾರ್ದು. ನೋಡಿದ್ರು ಹತ್ರದಲ್ಲಿದ್ದೀನಿ ಅಂತ ಹತ್ರಕ್ಕೆ ಹೋಗಬಾರ್ದು, ಕಾಣಿಸ್ತಿದೆ ಅಂತ ಹೇಳಿ. ವಿಡಿಯೋ ಮಾಡ್ಕೊಳಕ್ಕೆ ಹೋಗಬಾರ್ದು, ತುಂಬ ಇದು ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋ ಹುಚ್ಚಾಟಕ್ಕೆ ನಮ್ಮ ಇದನ್ನು ಹಾಳು ಮಾಡ್ಕೋಬಾರ್ದು ಅಂತ. ಫಾರೆಸ್ಟ್ ಒಳಗಡೆ ಏನು ನಾವು ಕಣ್ಣಾರೆ ನೋಡ್ತಿದ್ದೀವಿ ನೋಡಿಕೊಂಡು ಖುಷಿಯಾಗಿ ಹೋಗ್ಬಿಡ್ಬೇಕು. ಸುಮ್ಮನೆ ನಿಲ್ಲಿಸ್ಕೊಂಡು ಚಾಟ ಮಾಡಿದಷ್ಟು ಅಪಾಯ ಕಟ್ಟಿಟ ಬುತ್ತಿ. ತುಂಬ ಪ್ರಶಾಂತ, ತುಂಬ ಚೆನ್ನಾಗಿದೆ. ನಾನು ಜಿಂಕೆನಾರು ಸಿಗುತ್ತೆ ಅಂದ್ಕೊಂಡು ಜಿಂಕೆ ಕಾಣಿಸ್ತಾ ಇಲ್ವಲ್ಲ. ಹಚ್ಚ ಹಸಿರಾಗಿದೆ. BRLs ಮಾತ್ರ ತುಂಬ ಚೆನ್ನಾಗಿದೆ. ಈ ಮಾನ್ಸೂನ್ ಟೈಮಲ್ಲಿ ಒಳ್ಳೆ ಮಳೆ ಬರ್ತಿದ್ರೆ ಇನ್ನೂ ಚೆಂದ. ನಾನು ಒಳ್ಳೆ ಮಳೆ ಬರ್ತಿದೆ ಅಂತ ಅಂದ್ಕೊಂಡೆ, ಮಳೆ ಬಂದರೆ ಇನ್ನೂ ಇದಾಗಿರುತ್ತೆ ಅಂತ. ಐ ಥಿಂಕ್ ಮಳೆ ಬಂದು ಸ್ವಲ್ಪ ಸ್ಟಾಪ್ ಆಗಿದೆ ಅನ್ಕೋತೀನಿ. ಜಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಮಳೆ ಬಂದಿದೆ ಅನಿಸುತ್ತೆ. ಸ್ವಲ್ಪ ರೋಡೆಲ್ಲ ಒದ್ದೆ ಆಗಿದೆ. ಯಾವುದೇ ಪ್ರಾಣಿಗಳು ಕಾಣಿಸ್ತಿದೆ ಅಂತ ಅನಿಸಲ್ಲ.
ಯಾಕಂದರೆ ಅರ್ಲಿ ಮಾರ್ನಿಂಗ್ ಇದ್ದರೆ ಸೈಟ್ ಆಗ್ತಿತ್ತು ಅನ್ಕೋತೀನಿ. ಅರ್ಲಿ ಮಾರ್ನಿಂಗ್ ಇಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಅವು ಕೂಡ ಬೇಟೆ ಅದು ಇದು ಹುಡ್ಕೊಂಡು ಹೋಗಿರುತ್ತೆ ಫುಲ್ ಪ್ರಾಣಿಗಳು. ನೀವು ಝೂ ಅಲ್ಲಿ ಟೈಗರ್ ನೋಡೋದಕ್ಕೂ ಡೈರೆಕ್ಟಾಗಿ ಲೈವಲ್ಲಿ ಟೈಗರ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಫಾರೆಸ್ಟಲ್ಲಿ ಟೈಗರ್ ಎಲ್ಲ ನೋಡಿದಾಗ ನಾನು ಲಾಸ್ಟ್ ಯಾವಾಗ ನಾನು ಇದಕ್ಕೆ ಹೋಗಿದ್ದೆ, ಸಫಾರಿ ಹೋಗಿದ್ದೆ. ಸಫಾರಿಲಿ ಲಾಸ್ಟ್ ನಾನು ಟೈಗರ್ ನೋಡಿ ನಾಗರಹೊಳೆಯಲ್ಲಿ ಹೋದಾಗ ಸಫಾರಿಲಿ ನೀವು ಟೈಗರ್ ನೋಡಿ, ಟೈಗರ್ ರಿಸರ್ವಲ್ಲಿ ನೋಡಿದ್ರೆ ನಿಮಗೆ ಹತ್ರ ಬಂದಾಗ ತುಂಬಾ ಭಯ ಆಗುತ್ತೆ. ಫಸ್ಟ್ ನೀವು ಡೈರೆಕ್ಟಾಗಿ ಹತ್ರದಿಂದ ಟೈಗರ್ ನೋಡಿದ್ರೆ ತುಂಬ ಭಯ ಆಗುತ್ತೆ. ಏನು ಟೈಗರಾ ಅಂತ ಹೇಳ್ಬೋದು ನೀವು, ಯಾವುದೇ ಕಾರಣಕ್ಕೂ ಇಲ್ಲ. ಹತ್ರ ಬಂದಾಗ ಅದು ಯಾವ ಥರ ರಿಯಾಕ್ಷನ್, ಅದ್ರ ಐ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಭಯ ಆಗುತ್ತೆ. ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಅಷ್ಟೇ, ಮೂವ್ ಆಗ್ತಿರುತ್ತಲ್ಲ ಅವಾಗ ನೋಡಿದ್ರೆ ಭಯನೇ ಆಗುತ್ತೆ ನಿಮಗೆ. ಕಬಿನಿ ಹೋದರೂ ಕಬಿನಿಲೂ ತುಂಬ ಚೆನ್ನಾಗಿರುತ್ತೆ. ಯಾರು ಸಫಾರಿ ಮಾಡಬೇಕು ಅಂತಿದ್ದೀರಾ ಸೀರಿಯಸ್ ಆಗಿ ಕಬಿನಿ ಒಂದು ಸಾರಿ ಟ್ರೈ ಮಾಡಿ. ಕಬಿನಿ ಸಫಾರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಇದ್ವಿ. ಇವತ್ತು ಯಾರೂ ಮೂಮೆಂಟೇ ಇಲ್ಲ, ಯಾಕಂದರೆ ಇವತ್ತು ಆಲ್ಮೋಸ್ಟ್ ಫ್ರೈಡೇ ನಾನು ಬಂದಿರೋದು, ವೀಕೆಂಡ್ ಕೂಡ ಅಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೈಬ್ ಕೂಡ, ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ನನಗೆ ಎಷ್ಟು ನಿಧಾನಕ್ಕಾಗುತ್ತೆ ಅಷ್ಟು ನಿಧಾನಕ್ಕೆ ಹೋಗ್ತಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಏನಾದರೂ ಕಾಣಿಸಿದ್ರೆ ತೋರ್ಸೋಕ್ಕೆ ಅಂತ ತುಂಬ ನಿಧಾನಕ್ಕೆ ಹೋಗ್ತಿದ್ದೀನಿ. ಇವರೆಲ್ಲ ಇಲ್ಲಿ ಕೂತಿರೋರೆಲ್ಲ ಇವರೆಲ್ಲ ಇಲ್ಲಿ ಕ್ಲೀನ್ ಮಾಡೋಕ್ಕೆ, ಇಲ್ಲಾಂದರೆ ರೆಡಿ ಮಾಡೋಕ್ಕೆ ಇಟ್ಕೊಂಡಿರೋರು, ಮತ್ತು ಇಲ್ಲಾಂದರೆ ಇಲ್ಲಿ ನಿಯರ್ ಬೈ ಅಕ್ಕಪಕ್ಕ ಊರವ್ರು ಇರ್ತಾರೆ, ಇಲ್ಲಾಂದರೆ ಆಡಿಗಳು ಅದು ಇದು ಇಟ್ಕೊಂಡಿರ್ತಾರಲ್ವ. ಇಲ್ಲಿ ಕಾಡು ಜನಗಳಿದ್ದಾರೆ, ಕಾಡು ಜನಗಳು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದರೂ ಇವ್ರದ್ದೆಲ್ಲ ಜೀವನ ತುಂಬ ಕಷ್ಟ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ. ಐ ಥಿಂಕ್ ಇಲ್ಲಿ ತುಂಬ ಟ್ರೈಬ್ ಎಕ್ಸಿಸ್ಟಿಂಗ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವುದು ಟ್ರೈಬ್ ಎಕ್ಸಾಕ್ಟ್ ಟ್ರೈಬ್ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಯಾರು ವೀಡಿಯೋ ನೋಡ್ತಾ ಇದ್ರೆ ಅದು ಯಾವ ಟ್ರೈಬ್ಗಳಿನ್ನ ಇನ್ನೂ ವಾಸವಾಗಿದ್ದಾರೆ ಏನಾದರೂ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ನಾಟ್ ಇವನ್ ಸಿಂಗಲ್ ಜಿಂಕೆ ಕಾಣಿಸಿಲ್ವಲ್ಲ. ಸ್ವರ್ಗ. ಸೀರಿಯಸ್ ಆಗಿ ಸ್ವರ್ಗ ಎಂಜಾಯ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಈ ರೋಡಲ್ಲಿ ನೋಡಿ ಒಂದು ವೆಹಿಕಲ್ ಓಡಾಡಲ್ಲ, ಎಷ್ಟು ಕ್ಲೀನ್ ವೇ ಇರುತ್ತೆ. ಇಲ್ಲಿ ನೋಡಿ ಕೋತಿ, ಹಾಯ್ ಕೋತಿ. ಇದೆಲ್ಲ ಕೂತಿರ್ತವೆ, ಯಾವುದು ಡಿಸ್ಟರ್ಬ್ ಮಾಡಬಾರ್ದು, ಯಾವುದೇ ಪ್ರಾಣಿಗಳಿಗೂ ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲ ನಿಧಾನಕ್ಕೆ ಬರಬೇಕು, ಇಲ್ಲ ನಿಧಾನಕ್ಕೆ ಹೋಗಬೇಕು. ಸ್ಪೀಡ್ ಲಿಮಿಟು ವೆರಿ ಲೆಸ್ ಇರಬೇಕು. ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಬೇಕು. ಏನೇ ಎದುರುಗಡೆ ಪ್ರಾಣಿ ಬಂದರೂ ಕಂಟ್ರೋಲ್ ಮಾಡೋಕ್ಕಾಗಿರ್ಬೇಕು ನಿಮಗೆ. ಗೊತ್ತಾಗಲ್ಲ, ಇಲ್ಲೇ ಚಿರತೆ ಇದೆ, ಇಲ್ಲೇ ಹುಲಿ ಇದೆ, ಗೊತ್ತಾಗಲ್ಲ. ಸಡನ್ನಾಗಿ ಒಳಗಡೆ ಎಲ್ಲೋ ಫುಲ್ ಕಂಪ್ಲೀಟ್ ಕ್ಯಾಮಫ್ಲೋಜ್ ಆಗಿ ಕೂತಿರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ವೆಹಿಕಲ್ಗಳನ್ನ ನಿಲ್ಲಿಸಬೇಡಿ ಅಂತ ಹೇಳ್ತಾರೆ ಫಾರೆಸ್ಟ್ ಅವ್ರು. ಏನಕ್ಕೆ ಆ ಥರ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಪ್ರಾಣಿ ಏನು ಅಂದ್ಕೊಂಡಿರುತ್ತೆ, ನಾವೇನು ಗಾಡೀಲಿ ಹೋಗ್ತಾ ಇದ್ದೀವಿ, ನಾವು ಕೂಡ ಒಂದೇನೋ ಪ್ರಾಣಿ ಅಂತ ಅದು ಇದು ಮಾಡುತ್ತೆ, ಸೌಂಡ್ ಮಾಡ್ಕೊಂಡು ಬರ್ತಾ ಇದೆ ಅಂತ. ಸೊ ಆಗ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ನೀವು ಹಿಡಿದು ನಿಂತ್ಕೊಂಡು ಇದು ಮಾಡಿದ್ರೆ 100% ಅಟ್ಯಾಕ್ ಮಾಡುತ್ತೆ. ನೋಡಿ ಲೊಕೇಶನ್ ಏನು ಸಕ್ಕತ್ತಾಗಿದೆ.
ಹೈಯೆಸ್ಟು ಹುಲಿಗಳಿದೆಯಂತೆ BR ಹಿಲ್ಸಲ್ಲಿ. ಯಾರೋ ಕಪಲ್ ಹೋಗ್ತಾ ಇದ್ದಾರೆ. ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಹುಡುಗಿದೆ ಇಲ್ಲಿ ನೋಡಿ. ಜಾಗ ಹೆಂಗಿದೆ ನೋಡಿ, ಏನಿದೆ ಅಂತ ಗೊತ್ತಾಗಲ್ಲ, ಆ ಥರ ಇದೆ. ಬಟ್ ಬೆಟ್ಟ ಇರೋದ್ರಿಂದ ಟೆಂಪಲ್ಗೂ ಜನ ಬರ್ತಾರೆ, ದೇವಸ್ಥಾನಕ್ಕೂ ತುಂಬ ಜನ ಹೋಗ್ತಾರೆ. ಇಲ್ಲಿಂದ ಇನ್ನೂ 7 ಕಿಲೋಮೀಟ್ರ್ ಇದೆ. ನೋ ಪ್ಲಾಸ್ಟಿಕ್ ಝೋನ್ ಅಂತ ಮಾಡಿದ್ದಾರೆ ಇದನ್ನು. ಸೊ ದಯಮಾಡಿ ಯಾರು ಪ್ಲಾಸ್ಟಿಕ್ಕನ್ನು ಹಾಕಕ್ಕೆ ಹೋಗಬೇಡಿ ಇಲ್ಲಿ, ಯಾಕಂದರೆ ಪ್ರಾಣಿಗಳಿರ್ತವೆ, ಯಾರು ಕ್ಲೀನ್ ಮಾಡೋಕ್ಕೆ ಬರೋಲ್ಲ, ಏನು ಇದಾಗಲ್ಲ. ಇಲ್ಲಿ ನೀರು ಕುಡಿಯೋಕ್ಕೆ ಬಂದೇ ಬರುತ್ತೆ, ಯಾವಾಗಾದರೂ ಒಂದೊಂದು ಟೈಮ್ ಬರುತ್ತೆ. ನಾನು ಒಂದು ಸರಿ ನೋಡಿದ್ದೀನಿ, ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲೊಂದು ಸರಿ ನಾನು ಎಕ್ಸಾಕ್ಟ್ ಒಂದು ಹುಲಿ ನೋಡಿದ್ದೀನಿ ಈ ಜಾಗದಲ್ಲಿ ನೀರು ಕುಡಿಯೋದನ್ನು. ಇಲ್ಲಿ ನೋಡಿ ಮಂಗಗಳು ಕೂತಿರುತ್ತೆ, ಮೇನ್ ರೋಡಲ್ಲೇ ಕೂತ್ಕೊಂಡಿರ್ತವೆ. ಮರದ ಮೇಲೂ ತುಂಬ ಇದ್ದಾವೆ. ಆ ಜಾಗದಲ್ಲಿ ನಾನು ಏನು ಹೇಳಿದೆ, ಆ ಜಾಗದಲ್ಲಿ ಎಕ್ಸಾಕ್ಟ್ ಒಂದು ಹುಲಿ ನೋಡಿದ್ದೀನಿ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಓಕೆ, ಗಾಡಿ ಹಂಗೆ ರೈಡ್ ಮಾಡ್ತಾಯಿದ್ದೆ, ಫುಲ್ ಭಯ ಆಯಿತು. ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ಒಂದು 4 years ಬ್ಯಾಕ್ ನಾನು ಇನ್ಸಿಡೆಂಟ್ ಹೇಳ್ತಾ ಇರೋದು. ರೋಡೆಲ್ಲ ಮಾತ್ರ ಇಲ್ಲಿ ಸೂಪರಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಯಾರೇ ಬಂದರೂ ಏನೇ ಇದು ಮಾಡಿಕೊಂಡ್ರು, ನೀವು ಇಲ್ಲಿಂದ ಒಳಗಡೆ ಸಫಾರಿ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಒಂಥರ ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಲ್ಲಿ ತುಂಬ ಮಳೆ ಬಂದಿದೆ. ತುಂಬ ಮಳೆ ಬಂದಿದೆ ಅನ್ಕೋತೀನಿ. ನೀರು ತುಂಬ ನಿಂತಿದೆ, ಮಳೆ ಬಂದಿದೆ. ಫಾರೆಸ್ಟ್ ಜಾಗ ಅಲ್ವಾ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅಲ್ಲಿ ಫುಲ್ ಕಂಪ್ಲೀಟ್ ಸಫಾರಿ ಆದರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ವ್ಯೂ ನೋಡಿ ಯಾವ ಥರ ಇದೆ. ರೋಡು ಅಷ್ಟೇ ಖುಷಿ. ಗೊತ್ತಿಲ್ಲ ಎಲ್ಲಿ ಚಿರತೆ, ಎಲ್ಲಿ ಹುಲಿ ಕೂತಿರುತ್ತೆ, ಏನಾಗುತ್ತೆ ಅಂತ. ಹೈಯೆಸ್ಟು ಹುಲಿ ಚಿರತೆಗಳಿದೆಯಲ್ವಾ, ಆನೇನೂ ಇದೆ ಇಲ್ಲಿ. ಹುಲಿ ಚಿರತೆ ಅಂತೂ ತುಂಬ ಇದ್ದಾವೆ. ಲಕ್ಕಿದ್ರೆ ಒಂದು ಟೈಮಲ್ಲಿ ಮೇನ್ ರೋಡಲ್ಲಿ ಓಡಾಡೋದು ಕಾಣುತ್ತೆ. ಐ ಥಿಂಕ್ ತುಂಬ ಬೆಳಗ್ಗೆ ಬಂದರೆ 200% ಕಾಣುತ್ತೆ. ಲೈಟಾಗಿ ಮಳೆ ನೀರು ಬೀಳ್ತಾ ಇದೆ ಅನ್ಕೋತೀನಿ. ಎಸ್, ಲೈಟಾಗಿ ಮಳೆ ಬೀಳ್ತಾ ಇದೆ. ಇಲ್ಲಿ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವ ಟೈಮಲ್ಲಿ ಮಳೆ ಬರಲ್ಲ. BR ಹಿಲ್ಸ್ ಒಳಗಡೆನೇ ಇದೇ ಥರ ಇಲ್ಲಿ ನೋಡಿ ಹೆಂಗಿದೆ ಕಾಡು. ಹಾರನ್ ಕೂಡ ಮಾಡಬಾರ್ದು, ಅದೊಂದು ಇಲ್ಲಿ ತುಂಬ ಹಾರನ್ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನಿದ್ರು ಲೈಟ್ ಇಂಡಿಕೇಶನ್ ಇದು ಮಾಡ್ಕೊಬೇಕು. ವೆರಿ ಲೆಸ್ ಆರ್ನ್ ಮಾಡಿ ಅಂತ ಹೇಳ್ತಾರೆ. ತುಂಬ ಅವಶ್ಯಕತೆ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಆಲ್ಮೋಸ್ಟ್ 2 ವೀಕ್ಸಿಂದ ಅನ್ಕೊತಿದ್ದೆ ಗುರು, ಬರಬೇಕು ಅಂತ. ಏನೋ ಒಂದಲ್ಲ ಒಂದು ಏನಾದರೂ ಒಂದೊಂದು ಆಗ್ತಾಯಿತ್ತು. ಸೊ ಏನೋ ಮಳೆ ಜಾಸ್ತಿ ಬರೋದು, ಅಲ್ಲಿ ಮನೆ ಹತ್ರ ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನೊಂದೇನೋ ಬೇರೆ ಏನೋ ಕೆಲಸ ಇದು ಮಾಡ್ಕೊಳ್ಳೋದು. ಒಂದು ಸರಿ ಅದು ಹೋಗಲೇಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡೋಕ್ಕಾಗಲ್ಲ. ಅದೊಂದು ಇದ್ದೇ ಇರುತ್ತೆ.
ಸಕ್ಕತ್ತಾಗಿದೆ ನೋಡಿ, ವಾತಾವರಣನೇ ತುಂಬ ಚೆನ್ನಾಗಿದೆ. ಗೋ ಸ್ಲೋ, ಎಲ್ಲೆಲ್ಲಿ ಗೋ ಸ್ಲೋ ಅಂತ ಹಾಕಿದ್ದಾರೆ, ಸೈನೇಜ್ಗಳು ಹಾಕಿದ್ದಾರೆ, ನೋಡ್ಕೊಂಡು ಕ್ಲೀನಾಗಿ ಓಡಾಡಿ. ಇದು ಅಷ್ಟೇ, ಇಲ್ಲಿ ನಿಮಗೆ 200% ಯಾವಾಗಲೂ ಅನಿಮಲ್ ಸೈಟ್ ಆಗುತ್ತೆ. ಸಮ್ಟೈಮ್ಸ್ ತುಂಬ ಅನಿಮಲ್ ಸೈಟ್ ಆಗುತ್ತೆ ಈ ಜಾಗದಲ್ಲಿ. ಅರ್ಲಿ ಮಾರ್ನಿಂಗ್ ಬರಬೇಕು. ಅರ್ಲಿ ಮಾರ್ನಿಂಗ್ ಬಂದರೆ 200% ಈ ಜಾಗದಲ್ಲಿ ಅನಿಮಲ್ ಸೈಟ್ ಆಗುತ್ತೆ. ಏನಕ್ಕೆ ಅಂತಂದರೆ ನಿಮ್ಗೆ ಯಾವಾಗಲೂ ಇಲ್ಲಿ ನೀರು ತುಂಬ ಇರೋದ್ರಿಂದ ನೀರು ಕುಡಿಯೋಕ್ಕೆ ಬೆಳಗ್ಗೆ ಹೊತ್ತು ಪ್ರಾಣಿಗಳು ಬಂದೇ ಬರ್ತವೆ. ಇಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ BR ಟೈಗರ್ ರಿಸರ್ವ್ದು ಸ್ಟಾಪ್ ಆಗಿ ನೆಕ್ಸ್ಟ್ ಇಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಊರಿದೆ. ಇದೊಂದು ಸಣ್ಣ ವಿಲೇಜ್ ಅನ್ಕೋತೀನಿ. ಈ ಜಾಗದಲ್ಲಿ ಫುಲ್ ಕಂಪ್ಲೀಟ್ ಸಣ್ಣ ಒಂದು ವಿಲೇಜ್ ಇದು. ಸ್ಕೂಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಅತಿಥಿ ಗೃಹ ಇದೆಲ್ಲ ಬಾಡಿಗೆ ಕೂಡ, ಸ್ಟೇ ಕೂಡ ಇರುತ್ತೆ. ಚೆನ್ನಾಗಿದೆ. ಅಂದರೆ ಕಾಫಿ ಟೀ ಏನಾದರೂ ಕುಡಿಬೇಕು ಅಂತಂದರೂ ಜಾಗ ಎಲ್ಲಿ ಕಾಫಿ ಟೀ ಕುಡಿಯೋಕ್ಕೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಊರು, ವಿಲೇಜ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಆಗಿದೆ. ತುಂಬ ಚೆನ್ನಾಗಿದೆ. ಈ ಊರಲ್ಲಿ ಕೆಲಸಕ್ಕೆ ಹೋಗೋರೆಲ್ಲ ಓಡಾಡ್ತಿರ್ತಾರೆ. ಇದು ಬಸ್ ಸ್ಟ್ಯಾಂಡ್, ಇಲ್ಲಿದು ಬಸ್ ಸ್ಟ್ಯಾಂಡ್ ಅನ್ಕೋತೀನಿ. ಇಲ್ಲಿ ನಿಲ್ಸುತ್ತೆ, ಬಸ್ ನಿಲ್ಸುತ್ತೆ, ಬಂದು ನಿಂತ್ಕೊಳ್ಳುತ್ತೆ. ಕೆಫೆ, ಗಿರಿರಂಗ ಅಂತ ಕೆಫೆಗಳೆಲ್ಲ ಇದೆ. ಸಣ್ಣ ಪುಟ್ಟ ಕೆಫೆಗಳೆಲ್ಲ ಮಾಡಿದ್ದಾರೆ ಇಲ್ಲಿ. ಕಾಫಿ ಡೇ ಕೂಡ ಮಾಡಿದ್ದಾರೆ. ನೈಸ್, ವೆರಿ ನೈಸ್. ವೀಕ್ ಡೇಸಲ್ಲಿ ಬಂದರೆ ಪ್ರಶಾಂತವಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಏನೋ ನಾನು ಅಷ್ಟು ಅರ್ಜೆಂಟಾಗಿ ಓಡಾಡಬೇಕು ಅಂತ ಏನು ಅನ್ಸೋದೇ ಇಲ್ಲ. ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಮಳೆ ಬಂದು ಈಗ ಸ್ಟಾಪ್ ಆಗಿದೆ ಅನಿಸುತ್ತೆ. ಮಳೆ ಬರ್ತಾಯಿತ್ತು, ಮಳೆ ಬಂದು ಸ್ಟಾಪ್ ಆಗಿದೆ. ಲೈಟಾಗಿ ಡ್ರಿಸ್ಲಿಂಗ್ ಹೊಡಿತಾ ಇತ್ತು. ಓ, ಇಲ್ಲೂ ಶ್ರೀ ಸುತ್ತೂರು ಮಠ ಇದೆಯಾ ಗುರು? ಇದು ನೋಡಿ, ಈ ಜಾಗ ಹೆಂಗಿದೆ ನೋಡಿ ಜಾಗ ಇದು. ಇದು ಅಷ್ಟೇ ಪ್ರಾಣಿಗಳು ಬರೋ ಜಾಗ. ಸೊ ಇಲ್ಲಿ ಜಾಸ್ತಿ ಯಾರು ನಿಂತ್ಕೊಂಡ್ಬೇಡಿ, ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಯಾವಾಗಲೂ, ಎಲ್ಲೂ ಓಡಾಡಬೇಡಿ ಅಂತ. ನೀರೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಬಂದೇ ಬರುತ್ತೆ, ಯಾವಾಗಾದರೂ ಬರುತ್ತೆ. ಲಾಸ್ಟ್ ಎಲ್ಲೋ ಒಂದು ಫೋಟೋ ತೊಗೊಂಡಿದ್ದೆ. ಅಲ್ಲಿ ದೇವಸ್ಥಾನದ ಹಿಲ್ ವ್ಯೂ ಪಾಯಿಂಟ್ ಕಾಣುತ್ತೆ, ನಾನು ತೋರಿಸ್ತೀನಿ. ಆ ಹಿಲ್ ವ್ಯೂದು ದೇವ್ರದ್ದು ಇದು ಕಾಣುತ್ತೆ. ಅಷ್ಟು ಚೆನ್ನಾಗಿದೆ ಜಾಗ. ಸ್ಕೂಲ್ ಒಳ್ಳೆ ಪ್ರೈವೇಟ್ ಸ್ಕೂಲ್ ಕೂಡ ಇದೆ ಅನಿಸುತ್ತೆ. ಕಲ್ಯಾಣ ಕೇಂದ್ರ. ಓಹೋ, ಕೋಳಿಗಳು. ಅಯ್ಯೋ ಸಾರಿ. ಇಲ್ಲಿ ಯಾವ ಕಡೆ ಹೋಗಬೇಕು? ಬಿಳಿಗಿರಿರಂಗನ ದೇವಸ್ಥಾನಕ್ಕೆ ದಾರಿ ಈ ಕಡೆ. ಇಲ್ಲೇ ರೈಟ್ ತಗೊಬೇಕು. ಇಲ್ಲಿಂದ ನೆಕ್ಸ್ಟ್ 2 ಕಿಲೋಮೀಟ್ರು ಬೆಟ್ಟದ ದೇವಸ್ಥಾನಕ್ಕೆ ದಾರಿ ಇರುತ್ತೆ. ರೋಡ್ ನೋಡಿ ಯಾವ ಥರ ಇದೆ. ಏನು ಒಂದು ಕಾರ್ ಹೋಗ್ಬೋದು ಅಷ್ಟೇ ಒಂದು ರೋಡಲ್ಲಿ, ಆ ಥರ ರೋಡ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಫಾರೆಸ್ಟ್ ಅವರೆಲ್ಲ ತುಂಬ ರೌಂಡ್ಸ್ ಆಗ್ತಾ ಇರ್ತಾರೆ. ಆಶ್ರಮಗಳೆಲ್ಲ ಇದೆ ಇಲ್ಲಿ. ಏನೇನೋ ಇದೆ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಸುತ್ತೂರು ಮಠ ಇಲ್ಲೇ ಎಲ್ಲೋ ಇದೆ ಅನಿಸುತ್ತೆ.
ಕಂಪ್ಲೀಟ್ ವಿಲೇಜು ಇದು BRLsದು. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲಿ ಫಾರೆಸ್ಟ್ ಆಫೀಸ್ ಇದೆ. ಇಲ್ಲೂ ಕೂಡ ಇನ್ನೊಂದು ಸ್ಕೂಲ್ ಇದೆ. ಸಿಲ್ಕ್ ಫಾರ್ಮ್ ಕೂಡ ಇದೆ ಇಲ್ಲಿ. ಇದು ಐ ಥಿಂಕ್ ABNB ಅನಿಸುತ್ತೆ ಇದು. ಎಸ್, ಹೋಟೆಲ್ ಮೈಲಾರಿ ಬಿಳಿಗಿರಿ ಅಂತ ಇದೆ. ಐ ಥಿಂಕ್ ಇಲ್ಲಿ ತಿಂಡಿ ಎಲ್ಲ ಸಿಗುತ್ತೆ, ತಿಂಡಿ ಎಲ್ಲ ಮಾಡ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಬೈಕು, ಕಾರು, ದ್ವಿಚಕ್ರ ವಾಹನಗಳಿಗೆ 20 ರೂಪೀಸ್ ಹಾಕೊಂಡು ಇಲ್ಲಿ ಕೊಡಬೇಕು. ಇಲ್ಲಿ ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಕೊಡ್ಬೇಕಣ್ಣ? ಚೇಂಜ್ ಕೊಡೋಣ. ಇಲ್ಲಿ ಹಾಕಿದ್ದಾರೆ ಚೆಕ್ ಪೋಸ್ಟಲ್ಲಿ. ಎಷ್ಟೆಷ್ಟು ಕೊಡ್ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ. ಎಷ್ಟೆಷ್ಟಿರುತ್ತೆ ಎಂಟ್ರಿ ಫೀಸ್ ಅಂತ ಹೇಳಿ. ರೂಮ್ಸ್ಗಳು ಇದ್ದಾವೆ ಇಲ್ಲಿ, ತುಂಬ ಇದ್ದಾವೆ ರೂಮ್ಸ್ಗಳು. ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ ಅನ್ಸುತ್ತೆ. ವೀಕ್ ಡೇಸಲ್ಲಿ ಏನು ಆ ಥರ ಜನ ಇಲ್ಲ. ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ವೆರಿ ಲೆಸ್ ಜನ ಇದ್ದಾರೆ. ಬಸ್ ಇಲ್ಲಿ ತನಕ ಬರುತ್ತೆ. ನಾವು ಮೇಲ್ಗಡೆ ತನಕ ಹೋಗ್ಬೋದು, ಗಾಡಿ ಮೇಲ್ಗಡೆ ತನಕ ಹೋಗೋಣ. ಹೆವಿ ವೆಹಿಕಲ್ ಅಲೋ ಮಾಡಲ್ಲ, ಹೆವಿ ವೆಹಿಕಲ್ ಹೋಗೋಲ್ಲ. ಇದು ಐ ಥಿಂಕ್ ವಸತಿ ಗೃಹ, ವಸತಿ ಗೃಹ, ಪೊಲೀಸ್ ಸ್ಟೇಷನ್ ಕೂಡ ಇಲ್ಲೇ ಇದೆ ಅನ್ಸುತ್ತೆ. ಇದು ಇಲ್ಲಿಂದ ವ್ಯೂ ಪಾಯಿಂಟ್ ಓಪನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ 2 ವೀಲರ್ ಬಂದು ವ್ಯೂ ಪಾಯಿಂಟ್ ಓಪನ್ ಆಗುತ್ತೆ. ನೋಡಿ, ಯಾರು ಹುಡುಗಿರೆಲ್ಲ ಬಂದು ವಿಡಿಯೋ ಮಾಡ್ಕೊತಿದ್ದಾರೆ, ಫೋಟೋ ಮಾಡ್ತಿದ್ದಾರೆ. ವೀಕ್ ಡೇಸಲ್ಲಿ ಕೂಡ ಚೆನ್ನಾಗಿ ಬರ್ತಾರೆ ನೋಡಿ. ನಾನು ಬರಬೇಕಾದ್ರೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಇಲ್ಲಿ. ಈ ವೆಹಿಕಲ್ ಮೂವ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾರ್ಮಲ್ ಕಾರ್ ಆದರೆ ಮೂವ್ ಮಾಡ್ಬೋದು, ಅದು ಎಕ್ಸ್ಪರ್ಟ್ಸ್ ಇದ್ದರೆ ಮೂವ್ ಮಾಡ್ಕೊಬೋದು. ಇಲ್ಲ ತಿರುಗಿಸ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಈ ಥರ ಇದೆ ರೋಡು, ಫುಲ್ ಕಂಪ್ಲೀಟ್. ನಾರ್ಮಲ್ ಅಂದ್ಕೊಂಡಂಗಲ್ಲ. ಫಸ್ಟ್ ಗೇರಲ್ಲಿ ಹತ್ತಿಸ್ತಾ ಇದ್ದೀನಿ ನಾನು ಗಾಡಿನ. ಇಲ್ಲಿ ತನಕ ಬರುತ್ತೆ ನೋಡ್ರಪ್ಪ. ಆದರೂ ತುಂಬ ಜನ ಇದ್ದಾರೆ, ಪರವಾಗಿಲ್ಲ. ನಾನು ಇಷ್ಟು ಜನನೂ ಇರಲ್ಲ ಅಂದ್ಕೊಂಡಿದ್ದೆ. ಇಷ್ಟು ಜನ ಇರಲ್ಲ ಅಂದ್ಕೊಂಡಿದ್ದೆ ನಾನು. ರೆಗ್ಯುಲರು ಪರವಾಗಿಲ್ಲ, ಇಷ್ಟು ಜನ ಇದ್ದಾರಲ್ಲ. ಅಲ್ಲ ಹಾಕೋಣ ಆಂಟಿ ಹತ್ರ. ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. BRLs ಬೆಟ್ಟ ಹತ್ಕೊಂಡು ಗಾಡಿ ನಿಲ್ಸ್ಕೊಂಡು ಬಂದೆ. ಇದು ಫುಲ್ ಕಂಪ್ಲೀಟ್ ವ್ಯೂ ಬೆಟ್ಟದ್ದು. ಜನಗಳಿದ್ದಾರೆ. ವ್ಯೂ ಆಗ್ತದೆ. ಕೆಲಸ ಕೂಡ ನಡೀತಾ ಇದೆ, ಬಟ್ ತುಂಬ ಜನ ಇಲ್ಲ. ಸ್ಟಾಪ್ ರೆಕಾರ್ಡಿಂಗ್. ಹಾಂ, ಫುಲ್ ಕಂಪ್ಲೀಟ್ ಶೀಟೆಲ್ಲ ಹಾಕಿದ್ದಾರೆ. ಶೀಟೆಲ್ಲ ಹಾಕಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ, ಶೀಟ್ ಇರಲಿಲ್ಲ ನೋಡಿ. ಬೆಟ್ಟದ ಒಳಗಡೆ ನೋಡಿ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಫುಲ್ ಕಂಪ್ಲೀಟ್ ಎಲ್ಲ ಫುಲ್ ಸೇಲ್ ಜಾಗಗಳೆಲ್ಲ ಇದೆ. BRLs ದ ಮೇನ್ ಎಂಟ್ರೆನ್ಸ್ ಆಫ್ ಟೆಂಪಲ್.
ಹತ್ಕೊಂಡ್ಬಂದರೆ ಪುರ ತುಂಬ ಹಳೇದು. ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ. ನಾವು ಹಾಕ್ತಾರೆ ಇವರೆಲ್ಲರಿಗೂ ನಾವು ಹಾಕ್ತಾರೆ. ದೇವಸ್ಥಾನದ ಒಳಗಡೆ ಫುಲ್ ಕಂಪ್ಲೀಟ್. ಅಪ್ಪೋ ಇದು ಕೂಡ ಅಷ್ಟೇ ಟೆಂಪಲ್ದು ಆ ಕಡೆ ದ್ವಾರ, ಇದು ಟೆಂಪಲ್ದು ಹೊರ್ಗಡೆ ಫುಲ್ ಕಂಪ್ಲೀಟ್. ಟೆಂಪಲ್ ಹೊರಗಡೆ ಈ ಥರ ಇದೆ. ಫುಲ್ ರೆನೋವೇಷನ್ ಮಾಡಿದ್ದಾರೆ. ರೆನೋವೇಷನ್ ಆಗಿರಲಿಲ್ಲ ಫಸ್ಟ್ ಇಷ್ಟೊಂದು, ಈಗ ರೆನೋವೇಷನ್ ಮಾಡಿದ್ದಾರೆ. ಗರುಡಗಂಬ ಆಷಾಢ ಶುಕ್ರವಾರ ಅಂತ ಇರೋದ್ರಿಂದ ತುಂಬ ಸ್ವಲ್ಪ ಜನ ಬಂದಿದ್ದಾರೆ, ಇಲ್ಲಾಂದರೆ ಇಷ್ಟು ಜನ ಇರಲ್ಲ ಅಂತ ಹೇಳ್ತಿದ್ರು ಅವರು. ಸ್ವಾಮಿ ಇದು ದೇವಸ್ಥಾನದಿಂದ ಈ ಕಡೆ ಹೊರಗಡೆ ಬಂದರೆ ಫುಲ್ ಕಂಪ್ಲೀಟ್ ವ್ಯೂ ಪಾಯಿಂಟ್. ಆಮೇಲೆ ಡೀಟೇಲಾಗಿ ತೋರಿಸ್ತೀನಿ ವ್ಯೂ ಪಾಯಿಂಟನ್ನು. ಎಲ್ಲ ಇಲ್ಲಿ ಕಾಯಿ ಹೊಡಿತಾರೆ, ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಟೆಂಪಲ್. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ. ಅಂದರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ಗಳಾಗ್ತಾಯಿದೆ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಇಷ್ಟೊಂದು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ದೇವಸ್ಥಾನನ. ಮಹಾಮಂಗಳಾರತಿ ಆಗ್ತಾಯಿದೆ. ಮಹಾಮಂಗಳಾರತಿ ಆದಮೇಲೆ ಫುಲ್ಲೆಲ್ಲ ಅವ್ರಿಗೂ ಒಳಗಡೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಬಿಟ್ಟು ದೇವರಿಗೆ ಅಲಂಕಾರ, ಅಭಿಷೇಕ, ಆಮೇಲೆ ಒಂದು ಮಹಾಮಂಗಳಾರತಿ, ಫೈನಲ್ ಮಹಾಮಂಗಳಾರತಿ ಮಾಡ್ತಾರಂತೆ. ಹೌದು, ದೇವರದ್ದು ದೇವಸ್ಥಾನದ್ದು ರಥ ರೆಡಿ ಆಗಿದೆಯಾ ಇಲ್ಲ? ಎರಡು ರಥಗಳಿದೆ. 2 ರಥಗಳು ಕಾಣುತ್ತೆ. ದೇವಸ್ಥಾನದ ಬ್ಯಾಕ್ ಸೈಡ್ ಫುಲ್ ಕಂಪ್ಲೀಟ್. ಬ್ಯಾಕ್ ಸೈಡ್ ವ್ಯೂ ದೇವಸ್ಥಾನದ್ದು.